ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ AI ಟೂಲ್ಸ್, ಗ್ಯಾಜೆಟ್ಗಳು ಹಾಗೆ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಯಾವ ರೀತಿಯಾಗಿ ಇದೆಲ್ಲದಕ್ಕೂ ಸಂಬಂಧ ಇದೆ, AI ಮತ್ತು ಗ್ಯಾಜೆಟ್ಗಳು ಹೇಗೆ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ, ಇದರಿಂದ ಟೂ ಮಚ್ ಆಫ್ ಅಡಿಕ್ಷನ್ ಇಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತಾರೆ. ಹಾಗೆ AIಗೆ ತುಂಬ ಡಿಪೆಂಡೆಂಟ್ ಆಗೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು, ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಈ ಗ್ಯಾಜೆಟ್ಗಳನ್ನು AI ಯೂಸ್ ಮಾಡಿದ್ರೆ ಸೇಫ್ ಆಗಿರುತ್ತೆ, ಪೇರೆಂಟ್ಸ್ ಯಾವ ವಿಚಾರದಲ್ಲಿ ಅವೇರ್ ಆಗಿರಬೇಕು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ DYU ವಿಮೆನ್ ಆ್ಯಂಡ್ ಚೈಲ್ಡ್ ಕೇರ್ ಬೆಂಗಳೂರಿನ ಡೈರೆಕ್ಟರ್ ಹಾಗೆ ಸ್ಪರ್ಶ್ ಹಾಸ್ಪಿಟಲ್ ಸರ್ಜಾಪುರ ರೋಡ್ ಬೆಂಗಳೂರಿನ ಪೀಡಿಯಾಟ್ರಿಕ್ ನಿಯೋನೆಟಾಲಜಿ HOD ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಹಾಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೂಲ್ಸ್ ಆ್ಯಪ್ಗಳಾಗಿರಬಹುದು ಮಕ್ಕಳ ಜೀವನದಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಪೇಸ್ ತಗೊಂಡಿದೆ ಅಂತ ಹೇಳಬಹುದು. ಸೊ ಇದರಿಂದ ಮಕ್ಕಳ ಮೆಂಟಲ್ ಹೆಲ್ತ್ ಕೂಡ ಹಾಳಾಗಬಹುದಾ ಡಾಕ್ಟರ್? ಹಾಳಾಗ್ತಿದ್ರೆ ಯಾವ ರೀತಿ ಆಗ್ತಾ ಇದೆ? ಮೆಂಟಲ್ ಹೆಲ್ತ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಿಜಿಟಲ್ ಕನೆಕ್ಷನ್ ಅಂತ ಬಂದಾಗ ಮಕ್ಕಳಲ್ಲಿ ಅತಿಯಾದಂಥ ಒತ್ತಡನ ಕ್ರಿಯೇಟ್ ಮಾಡ್ಬೋದು ಅಥವಾ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನನ್ನ ಒಂದು ಫ್ರೆಂಡ್ಸಿಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ನನಗೆ ಕಡಿಮೆ ಇದ್ದಾರೆ, ಅವ್ನ ವೀಡಿಯೋಗೆ ಜಾಸ್ತಿ ಲೈಕ್ಸ್ ಬಂತು, ನನ್ನ ವೀಡಿಯೋಗೆ ಲೆಸ್ ಲೈಕ್ಸ್ ಬಂತು. ಇದು ಒಂದು ರೀತಿ ಸ್ಟ್ರೆಸ್ ಆದರೆ ಅವನು AI ನೋಡಿಕೊಂಡು ಅವನು ಇನ್ನೂ ಏನೋ ಒಂದು ಕ್ರಿಯೇಟ್ ಮಾಡಿದ್ದಾನೆ, ನಾನು ಕ್ರಿಯೇಟ್ ಮಾಡಬೇಕು ಅಥವಾ ಆ ಥರ ಒಂದು ಸ್ಟ್ರೆಸ್ ಇರ್ಬೋದು. ಮತ್ತು ಆ್ಯಂಗ್ಸೈಟಿ, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ಸೊ ನಂದು ಸರಿಯಾಗಿ ಪರ್ಫಾರ್ಮ್ ಆಗ್ತಾಯಿಲ್ಲ ಅನ್ನೋವಂಥದ್ದು ಅವ್ರ ಆ್ಯಂಗ್ಸೈಟಿ ಇರ್ಬೋದು. ಮತ್ತು ಅಟೆನ್ಷನ್ ಅಂತಂದರೆ ಈಗ ಏನಾಗುತ್ತೆ, ನಾವೊಂದು ಸ್ಕ್ರೀನ್ನ ನೋಡಬೇಕಾದ್ರೆ ಅದು ನಿಮ್ಮನ್ನು ಎಂಗೇಜ್ ಮಾಡಿ ಕಂಟಿನ್ಯೂಸ್ ಇಡ್ಲಿಕ್ಕೋಸ್ಕರ ಅವ್ರು ಅದೇ ಕಂಟೆಂಟನ್ನು ಪುಷ್ ಮಾಡ್ತಾ ಇರ್ತಾರೆ, ಅದೇ ಡ್ಯೂರೇಷನಲ್ಲಿ ನಿಮ್ಗೆ ಪುಷ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಕಂಟಿನ್ಯೂಸ್ಸು ನಿಮಗೆ ಮಕ್ಕಳಲ್ಲಿ ಆ ಒಂದು ಎಂಜಾಯ್ಮೆಂಟ್ ಸಿಗ್ತದೆ. ದ ಮೊಮೆಂಟ್ ನಾವು ಆ ಮಗುನ ಅಲ್ಲಿಂದ ಕೈಯಿಂದ ಅದನ್ನ ಕಿತ್ಕೊಂಡಾಗ ಅದೇ ರೀತಿಯಾದಂಥ ಒಂದು ಎಂಗೇಜ್ಮೆಂಟು, ಎಂಟರ್ಟೈನ್ಮೆಂಟು ಮತ್ತು ಅವರು ಸ್ಟೇಟ್ ಆಫ್ ಜಾಯ್ಫುಲ್ನೆಸ್ ಅಥವಾ ಸ್ಟೇಟ್ ಆಫ್ ಎಕ್ಸ್ಟೆಸಿ ಏನು ರೀಚ್ ಆಗ್ತಾರೆ ನೋಡಬೇಕಾದ್ರೆ, ಅಥವಾ ಡೋಪಮಿನ್ ರಿಲೀಸ್ ಏನಾಗುತ್ತೆ ಅದನ್ನು ನಾವು ರಿಪ್ಲೇಸ್ ಮಾಡಲಿಕ್ಕಾಗಲ್ಲ. ಆವಾಗ ಮಕ್ಕಳು ಸಡನ್ನಾಗಿ ಕೂಗಾಡೋದು, ಕಿರ್ಚಾಡೋದು, ಬಿಸಾಕೋದು, ಅಳೋದು, ಸ್ಟಬ್ಬರ್ನೆಸ್ ಮಾಡೋದು, ಬೈಟ್ ಮಾಡೋದು, ಕಿರ್ಚೋದು, ಇವೆಲ್ಲವನ್ನು ಕೂಡ ಮಾಡ್ತಾರೆ. ಅದಲ್ದಲೇ ಕೂಡ ಮಕ್ಕಳಲ್ಲಿ ಈ ಕಂಪ್ಯಾರಿಸನ್, ಸೋಷಲ್ ಕಂಪ್ಯಾರಿಸನ್ಸ್ ಬರುತ್ತೆ. ಸೋಷಿಯಲ್ ಮೀಡಿಯಾದಿಂದ ಅವ್ರಿಗೆ ಕಂಪ್ಯಾರಿಸನ್ನ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಅದರಿಂದ ಹಾಗಾಗಿ ಲಿಸ್ಟ್ ಆಫ್ ಪ್ರಾಬ್ಲಮ್ ವೆರಿ ವೆರಿ ಬಿಗ್. ಅಂದರೆ ಒಂದು ಡಿಜಿಟಲ್ ಕನೆಕ್ಷನ್ನಿಂದ ಮೆಂಟಲ್ ಹೆಲ್ತ್ ಇಶ್ಯೂ ಆಗೋವಂಥದ್ದು ಕೂಡ ಅಷ್ಟೇ ಜಾಸ್ತಿ ಇದೆ. ಅದೇ ರೀತಿ ಒಂದು ಫ್ಲಿಪ್ ಸೈಡ್ ಒಳ್ಳೆಯದು ಅಂತ ನಾವು ತೊಗೊಂಡಾಗ ಅದನ್ನು ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡಾಗ ನಿಮಗೊಂದು ಡಿಜಿಟಲ್ ಕಂಟೆಂಟ್ ಅಂದರೆ ನಿಮ್ಗೇನು ರಿಸೋರ್ಸ್ ಬೇಕು, ಯಾವುದೋ ಒಂದು ಕಲಿಯೋದಕ್ಕೆ ಇರ್ಬೋದು ಅಥವಾ ಯಾವುದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ರಿಸರ್ಚ್ ಮಾಡೋದಕ್ಕೆ ಒಂದೇ ನೀವು ಲೈನ್ ಬರೆದಾಗ ನಾವು ಒಂದು ಟಾಪಿಕ್ ಬಗ್ಗೆ ಏನೇನು ಆರ್ಟಿಕಲ್ಸ್ ಇದ್ದಾವೆ, ಏನೇನು ರಿಸರ್ಚ್ ನಡೆದಿದೆ ಅದನ್ನು ನನಗೆ ಕಲೆಕ್ಟ್ ಮಾಡಿ ಕೊಡು ಅಂತ ನೀವು ಟೈಪ್ ಮಾಡಿದ್ರೆ ಅದಷ್ಟು ಕೂಡ ನಿಮಗೆ ಒಂದೇ ವಿತಿನ್ ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂದ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು ಎಷ್ಟು ಸತ್ಯನೋ ಅದೇ ರೀತಿ ಅದನ್ನು ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಅದರಿಂದ ಪ್ರೊಡಕ್ಟಿವಿಟಿ ಮತ್ತು ಔಟ್ಕಮ್ಮು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಡಾಕ್ಟರ್, ಈಗ ಈ AI ಡ್ರಿವನ್ ಕಂಟೆಂಟ್ಗಳನ್ನು ನಾವು ಹೆಚ್ಚಾಗಿ ನೋಡ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಈ ಕಂಟೆಂಟ್ಗಳು ಮಕ್ಕಳನ್ನ ಸೈಕಾಲಜಿಕಲಿ ಹೇಗೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಡಾಕ್ಟರ್? ಸೈಕಲಾಜಿಕಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಒಂದು ನಾನು ಹೇಳಿದಾಗೆ ಮಕ್ಕಳಲ್ಲಿ ಒಂದು ನೀವು ಮಲಗೋಕ್ಕಿಂತ ಮುಂಚೆ ತುಂಬ ನೋಡ್ತಾ ಇದ್ದರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬೋದು. ಅದರಲ್ಲಿ ಒಂದು ಬ್ಲೂ ರೇಸ್ ಅಂತ ಬರುತ್ತೆ, ಅದರಿಂದ ಡೋಪಮಿನ್ ಜಾಸ್ತಿ ಆಗುತ್ತೆ. ಆ ಒಂದು ಆಲ್ಟ್ರೇಷನ್ ಆಫ್ ಯುವರ್ ಎಕ್ಸೈಟೇಷನ್ ಆಫ್ ದ ಬ್ರೈನ್ ಮತ್ತು ಇನ್ಹಿಬಿಷನ್ ಆಫ್ ಆಲ್ಟ್ರೇಷನ್ ಬ್ಯಾಲೆನ್ಸ್ನ ತಪ್ಪುತ್ತೆ. ಸ್ಲೀಪ್ ಡಿಸ್ಟರ್ಬ್ ಆದಾಗ ಆ ಡಿಸ್ಟರ್ಬ್ಡ್ ಸ್ಲೀಪ್ ಅಥವಾ ಲ್ಯಾಕ್ ಆಫ್ ಸ್ಲೀಪಿಂದ ಒಂದು ಲಿಸ್ಟ್ ಆಫ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಫ್ರೆಶ್ ಆಗಿರೋದಕ್ಕಾಗೋದಿಲ್ಲ, ಅಟೆನ್ಷನ್ ಇರೋದಕ್ಕಾಗಲ್ಲ, ಹೈಪರ್ ಆ್ಯಕ್ಟಿವಿಟಿ ಇರುತ್ತೆ, ಇರಿಟೇಬಲ್ ಇರ್ತಾರೆ, ಮತ್ತು ಅವ್ರದ್ದು ಡೈಜೆಷನಲ್ ಇಶ್ಯೂಸ್ ಆಗುತ್ತೆ. ಮತ್ತು ನಾವು ಸ್ಲೀಪು ನಮಗೊಂದು ಭಾಳ ಇಂಪಾರ್ಟೆಂಟ್. ಅಂದರೆ ಸ್ಲೀಪ್ ಮಾಡ್ಬೇಕಾದ್ರೆ ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನು ಕೂಡ ಸೆಕ್ರೇಟ್ ಆಗ್ತಾ ಇರುತ್ತೆ, ಅದು ಆಲ್ಟರ್ ಆಗುತ್ತೆ. ಸೊ ಅವ್ರದ್ದು ಒಂದು ಓವರ್ ಆಲ್ ಫಿಸಿಕಲ್ ಗ್ರೋತಿಗೆ, ಮೆಂಟಲ್ ಗ್ರೋತಿಗೆ, ಅವ್ರದ್ದು ಒಂದು ಸ್ಟೇಟ್ ಆಫ್ ಕಾಮ್ನೆಸ್ಸಿಗೆ ಪ್ರತಿಯೊಂದೂ ಕೂಡ ಅದು ಭಾಳ ರೀತಿಯಲ್ಲಿ ಅಫೆಕ್ಟ್ ಮಾಡುತ್ತೆ. ಸೊ
ಸೊ ಇವೆಲ್ಲವೂ ಕೂಡ ಮಕ್ಕಳಿಗೆ ಏನೋ ಹಾನಿ ತರುವಂಥದ್ದು. ಸೊ ಅದ್ರ ಬಗ್ಗೆ ಭಾಳಷ್ಟು ನಾವು ಗಮನವನ್ನು ಹರಿಸೋದು ಭಾಳ ಇಂಪಾರ್ಟೆಂಟ್. ಸೊ ಈ ಎಕ್ಸ್ಪೋಜರ್, ಟೂ ಮಚ್ ಎಕ್ಸ್ಪೋಜರ್ ಏನಿರುತ್ತೆ ಅದು ಹೇಗೆ ಸ್ಲೀಪ್ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಡಾಕ್ಟರ್? ಆ್ಯಂಡ್ ಟು ಅವಾಯ್ಡ್ ದಟ್ ವಾಟ್ ಶುಡ್ ಪೇರೆಂಟ್ಸ್ ಡೂ? ಕಂಟೆಂಟ್, ಯಾವುದೇ ಒಂದು ವಿಜುವಲ್ ಕಂಟೆಂಟ್ ಬಂದಾಗ ಡಾಟಾ ಎಲ್ಲ ನಮ್ಮ ಬ್ರೈನಿಗೆ ಫೀಡ್ ಆಗುತ್ತೆ. ಸೊ ಆ ಕಂಟೆಂಟಲ್ಲಿ ಎಕ್ಸೈಟೇಷನ್ ಮಾಡುವಂಥದ್ದು, ಗ್ರ್ಯಾಟಿಫಿಕೇಷನ್ ಬರೋವಂಥದ್ದು, ಮತ್ತು ನೀವೇನು ನಿಮಗೆ ಸೀಕ್ ಮಾಡ್ತಿರೋ ಆ ಕಂಟೆಂಟು ಅದ್ರಲ್ಲಿ ಕಂಟಿನ್ಯೂಸ್ ಬರ್ತಾ ಇದ್ದಾಗ ಡೋಪಮಿನ್ ಲೆವೆಲ್ಸ್ ಜಾಸ್ತಿ ಆಗಿ ಮಕ್ಕಳಿಗೆ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ, ಎಕ್ಸೈಟೇಷನ್ ಆಗುತ್ತೆ, ಮತ್ತು ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ದೇ ವಿಲ್ ಲೂಸ್ ಕಂಟ್ರೋಲ್ ಆಫ್ ದಿ ರಿಯಲ್ ವರ್ಲ್ಡ್. ಸೊ ಇದನ್ನು ನಾವು ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತಂದರೆ, ನೀವು ಸೆಕ್ಷನ್ 144 ನೋಡಿದ್ದಾರೆ. ಯಾವುದೇ ಒಂದು ಗಲಾಟೆ ಅಥವಾ ಯಾವುದೇ ಒಂದು ದೊಂಬಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದಾಗ ಸೆಕ್ಷನ್ 144 ಅಂದರೆ ಕರ್ಫ್ಯೂನ ಹಾಕ್ತಾರೆ. ಅಂದರೆ ಅಲ್ಲಿ ಯಾರೂ ಕೂಡ ಓಡಾಡೋಂಗಿಲ್ಲ, ಬರೀ ಪೊಲೀಸ್ ಬಿಟ್ಟರೆ ಬೇರೆ ಯಾರೂ ಅಲ್ಲಿ ಇರಬಾರ್ದು ಅಂತ, ರೆಲೆವೆಂಟ್ ಪೀಪಲ್ ಬಿಟ್ಟರೆ ಬೇರೆ ಯಾರೂ ಇರಬಾರ್ದು ಅಂತ. ಅದೇ ರೀತಿ ಮಕ್ಕಳಲ್ಲಿ ಮನೆಯಲ್ಲಿ ಡಿಜಿಟಲ್ ಕರ್ಫ್ಯೂನ ಹಾಕುವಂಥದ್ದು ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಹೇಗೆ ಹಾಕ್ತೀರಾ, ಬಿಕಾಸ್ ಸಡನ್ನಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ, ಬಟ್ ನೀವು ಅದನ್ನು ಮಾಡಲೇಬೇಕು. ಅಂದರೆ ಡಿಜಿಟಲ್ ಕರ್ಫ್ಯೂ ಅಂತಂದರೆ ಒಂದು ಡಿಜಿಟಲ್ ಫ್ರೀ ಝೋನ್ ಇಟ್ಕೋಬೇಕು, ಡಿಜಿಟಲ್ ಫ್ರೀ ಫ್ಯಾಮಿಲಿ ಟೈಮ್ ಇಟ್ಕೋಬೇಕು, ಡಿಜಿಟಲ್ ಫ್ರೀ ಸ್ಲೀಪ್ ಟೈಮ್ ಇಟ್ಕೋಬೇಕು. ಅಂದರೆ ಆ ಒಂದು ಟೈಮಲ್ಲಿ ರೂಮ್ ಒಳಗಡೆ ಯಾರೂ ಕೂಡ ಮೊಬೈಲ್ನ ತೊಗೊಳಂಗಿಲ್ಲ, ಕರ್ಫ್ಯೂ, ಡಿಜಿಟಲ್ ಕರ್ಫ್ಯೂ. ಮತ್ತು ಫ್ಯಾಮಿಲಿಯವರು ಊಟ ಮಾಡಬೇಕಾದ್ರೆ ಮೊಬೈಲನ್ನು ಯೂಸ್ ಮಾಡೋಂಗಿಲ್ಲ, ಅಲ್ಲೂ ಕರ್ಫ್ಯೂ. ಸೊ ನೀವು ಡಿಜಿಟಲ್ ಕರ್ಫ್ಯೂನ ಕರೆಕ್ಟಾದಂಥ ಒಂದು ಪ್ಲೇಸಲ್ಲಿ ಎಲ್ಲರೂ ಅದನ್ನು ಹಾಕಿ ಫಾಲೋ ಮಾಡಿ, ಈಗ ಮಕ್ಕಳಿಗೆ ನೀನು ನೋಡಬೇಡ ಅಂತ ಹೇಳಿ ಅವ್ರು ಮೊಬೈಲ್ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಯು ಶುಡ್ ಲೀಡ್ ಬೈ ಎಕ್ಸಾಂಪಲ್. ಸೊ ಹಾಗಾಗಿ ಈ ಒಂದು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತು ಡಿಜಿಟಲ್ ಕಂಟೆಂಟಿಂದ ಮಗುಗೆ ಆಗುವಂಥ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸಸ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಡಿಜಿಟಲ್ ಕರ್ಫ್ಯೂ ಮಾಡಿ ಅದನ್ನು ಪ್ರತಿಯೊಬ್ಬರು ಮನೆಯವರು ಕೂಡ ಕಂಪಲ್ಸರಿಯಾಗಿ ಫಾಲೋ ಮಾಡಿದಾಗ ಡೆಫಿನೆಟಾಗಿ ಕಿಡ್ ವಿಲ್ ಲೆಫ್ಟ್ ವಿತ್ ನೋ ಆಪ್ಷನ್. ಅವರು ಕೂಡ ನೋಡೇ ಅವ್ರ ಸುತ್ತಮುತ್ತ ನೋಡೇ ಅಂತ ಕಲಿಯುವಂಥದ್ದು. ಅವರೆಲ್ಲರೂ ಅದನ್ನು ಫಾಲೋ ಮಾಡ್ತಾ ಇದ್ದಾಗ ಫಸ್ಟ್ 1-2 ದಿನ ಅಳ್ತಾರೆ, ಹಠ ಮಾಡ್ತಾರೆ, ಆಮೇಲೆ ಹೋಗ್ತಾ ಅವರು ದೇ ಗೆಟ್ ಅಡ್ಜಸ್ಟೆಡ್. ಈಗ ಎಷ್ಟೋ ಮಕ್ಕಳು ಮನೆಯಲ್ಲಿದ್ದಾಗ ಅಪ್ಪ ಅಮ್ಮನ ಜೊತೆ ಮಾತಾಡೋದೇ ಇಲ್ಲ, ಅವ್ರು ಗ್ಯಾಜೆಟ್ಸ್ ಜೊತೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ AI ಮತ್ತು ಕಿಡ್ಸ್ನ ಕಂಪ್ಯಾನಿಯನ್ಶಿಪ್ ಅನ್ನೋದು ಹೇಗಿರುತ್ತೆ ಡಾಕ್ಟರ್? ಡಸ್ ಕಿಡ್ಸ್ ಬಿಕಮ್ ಎಮೋಷ್ನಲಿ ಅಟ್ಯಾಚ್ ಟು AI? ತುಂಬ ಒಂದು ಟಾಯ್ಸ್ಗಳು ಆಲ್ರೆಡಿ ಬಂದಿದೆ. ರೋಬೋಟ್ಸ್ ಇರ್ಬೋದು ಅಥವಾ ಒಂದು AI ಡಾಲ್ ಕೂಡ ಏನಾಗುತ್ತೆ ಅಂತಂದರೆ, ನನಗೊಂದು ಕತೆ ಹೇಳೋ, ಅಬೌಟ್ ಟೆಲ್ ಅ ಸ್ಟೋರಿ ಅಬೌಟ್ 5 ಲಿಟಲ್ ಡಕ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಕಥೆನ ಇರ್ಬೋದು, ಪ್ರತಿಯೊಂದೂ ಕೂಡ ಈಗ ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಬರೋವಂಥದ್ದು, ಕತೆಗಳೆಲ್ಲ ಬರೋವಂಥದ್ದು. ಸೊ ಹಾಗಾಗಿ ಮಕ್ಕಳಿಗೆ ಏನಾಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು AI-ಇಂದ ಅದನ್ನು ಫ್ರೆಂಡ್ಶಿಪ್ ಮಾಡೋವಂಥದ್ದು ಈಸಿ ಆಗಿ, ಬಿಕಾಸ್ ಅದು ರಿವೋಲ್ಟ್ ಮಾಡಲ್ಲ. ನೀವು ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಕೂಡ ಆರಾಮಾಗಿ ಅದು ಆನ್ಸರ್ ಮಾಡ್ತಾ ಹೋಗೋದು. ನೀವೇನು ಕೇಳಿದ್ರೂ ಆನ್ಸರ್ ಮಾಡುತ್ತೆ. ಬಟ್ ಅಲ್ಲಿ ಒಂದು ಕ್ಯಾಚ್ ಏನಪ್ಪ ಅಂತಂದರೆ, ನೀವು ಏನು ಕೇಳಿದ್ರೂ ಆನ್ಸರ್ ಮಾಡುತ್ತೆ. ಸೊ ಹಾಗಾಗಿ ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್, ರಿಲೆವೆಂಟ್ ಥಿಂಗ್ಸ್, ಇರ್ರಿಲೆವೆಂಟ್ ಥಿಂಗ್ಸ್, ಏಜ್ ಅಪ್ರೋಪ್ರಿಯೇಟ್ ಥಿಂಗ್ಸ್, ಏಜ್ ಇನ್ ಅಪ್ರೋಪ್ರಿಯೇಟ್ ಥಿಂಗ್ಸ್, ಪ್ರತಿಯೊಂದೂ ಕೂಡ ಅದು ಆನ್ಸರ್ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ AI ತುಂಬಾ ಎಕ್ಸೈಟ್ ಆಗಿರುತ್ತೆ, ಬಿಕಾಸ್ ದೆರ್ ಈಸ್ ನೋ ಲಿಮಿಟೇಷನ್, ದೆರ್ ಈಸ್ ನೋ ರೆಸ್ಟ್ರಿಕ್ಷನ್ ಇನ್ ಎನಿ ಕಾನ್ವರ್ಸೇಷನ್. ವರ್ಚುವಲ್ ವರ್ಲ್ಡಲ್ಲಿ ದೇ ಗೆಟ್ ಕನೆಕ್ಟೆಡ್ ಬಿಕಾಸ್ ದೇ ಗೆಟ್ ಮೋರ್ ಆನ್ಸರ್ಸ್ ಆ್ಯಂಡ್ ಮೋರ್ ಅಟೆನ್ಷನ್ ಫ್ರಮ್ ದೇರ್ ಕಂಪೇರ್ಡ್ ಟು ರಿಯಲ್ ವರ್ಲ್ಡ್. ಸ್ಲೋ ಆಗಿ ಇದೇನಾಗುತ್ತೆ, ಮಕ್ಕಳಲ್ಲಿ ಅರ್ಲಿ ಏಜಲ್ಲಿ ಈ ಥರ ಕನೆಕ್ಷನ್ಸ್ ಬಂದಾಗ ದೇ ಫಾಲ್ ಇನ್ ಟು ಆಟಿಸಮ್ ಇರ್ಬೋದು. ಅಂದರೆ ದೇ ಆರ್ ಲಾಸ್ಟ್ ಇನ್ ದೇರ್ ಓನ್ ವರ್ಲ್ಡ್ ವಿತೌಟ್ ಕನೆಕ್ಷನ್ ವಿತ್ ಔಟ್ಸೈಡ್ ವರ್ಲ್ಡ್. ಅಥವಾ ಔಟ್ಸೈಡ್ ವರ್ಲ್ಡ್ ಏನೇ ಹೇಳಿದ್ರು ಕೂಡ ಅವ್ರಿಗೆ ಅಷ್ಟು ಎಕ್ಸೈಟೇಷನ್ನು ಮತ್ತು ಅಷ್ಟೊಂದು ಇಂಪಾರ್ಟೆನ್ಸ್ ಸಿಗ್ದಲೇ ಇರೋದ್ರಿಂದ they get lost in the virtual world, which can be very dangerous, and that is what we are facing at ಈ ಒಂದು ಪ್ರೆಸೆಂಟ್ ವರ್ಲ್ಡಲ್ಲಿ. ಅದನ್ನೇ ನಾವು ಫೇಸ್ ಮಾಡ್ತಾ ಇರೋದು. ಪ್ರತಿಯೊಂದು ಮಕ್ಕಳಲ್ಲಿ, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಆಟಿಸಮ್ ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಪ್ರಾಬ್ಲಮ್, ಹೈಪರ್ ಆಕ್ಟಿವಿಟಿ ಇರ್ಬೋದು ಅಥವಾ ಇನ್ಅಟೆನ್ಷನ್ ಇರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಆಗಿರೋದು ಇದೇ ಕಾರಣಕ್ಕೋಸ್ಕರ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ. ಮತ್ತು ಒಂದು ಬ್ರೇಕ್ ತೊಗೊಂಡು ಬರೋಣ. ಮೊದಲಿಗೆ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಈ ಮಕ್ಕಳ ಸೋಷಿಯಲ್ ಸ್ಕಿಲ್ಸನ್ನು ಈ AI ಟೂಲ್ಸ್ ಅಫೆಕ್ಟ್ ಮಾಡೋ ಸಾಧ್ಯತೆಗಳಿದೆಯಾ, ಅಥವಾ ಡಿಜಿಟಲ್ ವರ್ಡ್ ಅಫೆಕ್ಟ್ ಮಾಡುತ್ತಾ? ಆ್ಯಂಡ್ ಇನ್ನು ಎಷ್ಟೋ ಬಾರಿ ಏನಾಗುತ್ತೆ, ಈ ಗ್ಯಾಜೆಟ್ಸ್ ಕೂಡ ಅಟೆನ್ಷನ್ ಪ್ರಾಬ್ಲಮ್ಸನ್ನು ತರುವಂತಹ ಸಾಧ್ಯತೆಗಳಿದೆಯಾ ಮಕ್ಕಳಲ್ಲಿ ಡಾಕ್ಟರ್? ಸೋಷಿಯಲ್ ಸ್ಕಿಲ್ಸನ್ನ ಡೆಫಿನೆಟಾಗಿ ಅಫೆಕ್ಟ್ ಮಾಡೇ ಮಾಡುತ್ತೆ. ಈಗ ಒಂದು ಮಗು
ಕಂಟಿನ್ಯೂಸ್ ಆಗಿ ರೀಲ್ಸ್ನ ನೋಡ್ತಾ ಇದ್ದಾಗ ಅವರ ಅಮ್ಮ ಕರಿತಾ ಇರ್ಬೋದು, ಅಪ್ಪ ಕರಿತಾ ಇರ್ಬೋದು, ಅಥವಾ ಅವರು ಸಿಬ್ಲಿಂಗ್ಸ್ ಕರಿತಾ ಇರ್ಬೋದು, ಫ್ರೆಂಡ್ಸ್ ಕರಿತಾ ಇರ್ಬೋದು, ಅವ್ರು ಕರೆದ್ರೂ ಕೂಡ ಅವ್ರಿಗೆ ಆ ರೆಸ್ಪಾಂಡೇ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಎಷ್ಟು ಗ್ಲೂ ಆಗಿಬಿಟ್ಟಿರ್ತಾರೆ ಅಂತಂದರೆ ಸೋಷಲ್ ಕಟ್ ಆಫ್ ಆಗಿಬಿಡುತ್ತೆ. ಸೊ ಡಿಜಿಟಲ್ ವರ್ಲ್ಡಲ್ಲಿ ದೇ ಡೀಪ್ಲಿ ಎಂಟರ್ ಆ್ಯಂಡ್ ಬಿಕಾಸ್ ದೇ ಸ್ಟಾರ್ಟ್ ಗೆಟಿಂಗ್ ದಟ್ ಗ್ರ್ಯಾಟಿಫಿಕೇಷನ್ನು ಮತ್ತು ಆ ಡೋಪಮಿನ್ ರಶ್ ಕೂಡ ಬ್ರೈನಲ್ಲಿ ಆಗ್ತಾ ಇರುತ್ತೆ. ಸೊ ಇವೆಲ್ಲವೂ ಕೂಡ ಸೋಷಲ್ ಇಂಟ್ರ್ಯಾಕ್ಷನ್ಸ್ನ ಕಟ್ ಮಾಡುತ್ತೆ. ಸೊ ಇದರಿಂದ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ಸ್ ಇರ್ಬೋದು, ಹ್ಯೂಮನ್ ಟು ಹ್ಯೂಮನ್ ಇಂಟ್ರ್ಯಾಕ್ಷನ್ಸ್ ಇರ್ಬೋದು, ಟಚ್ ಮತ್ತು ಫೀಲಿಂದ ಬರುವಂಥ ಇಂಟ್ರ್ಯಾಕ್ಷನ್ಸ್ ಇರ್ಬೋದು, ಔಟ್ಸೈಡ್ ವರ್ಲ್ಡ್ಗೆ ಕನೆಕ್ಟ್ ಮಾಡುವಂಥದ್ದು ನಮ್ಮದು ಎಲ್ಲ ಸೆನ್ಸರಿ ಇದು ಕೂಡ ಕಟ್ ಆಫ್ ಆಗುತ್ತೆ. ಸೊ ಹಾಗಾಗಿ ಡಿಜಿಟಲ್ ಅಡಿಕ್ಷನ್ ಆದಾಗ ಮಕ್ಕಳಲ್ಲಿ ಸೋಷಲ್ ಇಂಟ್ರ್ಯಾಕ್ಷನ್, ಸೋಷಲ್ ಕಮ್ಯುನಿಕೇಷನ್ ಮತ್ತು ಸೋಷಲ್ ಅಸೋಸಿಯೇಷನ್ ಕೂಡ ಡೀಪಾಗಿ ಅಫೆಕ್ಟ್ ಮಾಡುತ್ತೆ. ಅಟೆನ್ಷನ್ ಅಂತ ಬಂದಾಗ ಏನಾಗುತ್ತೆ, ಮಕ್ಕಳಲ್ಲಿ ಪ್ರತಿಯೊಂದು ರೀಲ್ಸು ಕೂಡ 5 ಅಥವಾ 10 ಸೆಕೆಂಡ್ಸ್ ಇಟ್ಟಿರ್ತಾರೆ. ಸೊ ಅವ್ರದ್ದು ಅಟೆನ್ಷನ್ ಸ್ಪ್ಯಾನು ಆ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ಗೆ ಮಾತ್ರ ಇರ್ತದೆ. ಆದ ತಕ್ಷಣ ದೇ ಸೀಕ್ ನ್ಯೂ ಎಂಟರ್ಟೈನ್ಮೆಂಟ್, ನ್ಯೂ ಟಾಪಿಕ್, ನ್ಯೂ ಕಂಟೆಂಟ್. ಸೊ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಪ್ರತಿ 10 ಸೆಕೆಂಡಿಗೆ ಹೊಸ ಟಾಪಿಕ್ ಮಕ್ಕಳಿಗೆ ಎಕ್ಸೈಟ್ ಆಗುವಂಥದ್ದನ್ನು ನಾವು ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮಕ್ಕಳಲ್ಲಿ ರೆಸ್ಟ್ಲೆಸ್ನೆಸ್ಸು, ಹೈಪರ್ ಆ್ಯಕ್ಟಿವಿಟಿ, ಇರಿಟೇಬಿಲಿಟಿ, ಸ್ಟಬರ್ನೆಸ್ಸು, ಸ್ಕ್ರೀಮಿಂಗು, ಶೌಟಿಂಗು, ಎಲ್ಲ ಸಾರ್ಟ್ಸ್ ಆಫ್ ಬಿಹೇವಿಯರಲ್ ಆ್ಯಂಡ್ ಹ್ಯಾಬಿಟ್ ಇಶ್ಯೂಸ್ ಕೂಡ ಅದರಿಂದ ಬರುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಟೆನ್ಷನ್ ಕೂಡ ಅಫೆಕ್ಟ್ ಆಗುತ್ತೆ, ಅದೇ ರೀತಿ ಸೋಷಲ್ ಇಂಟ್ರಾಕ್ಷನ್ಸ್ ಕೂಡ ಅಫೆಕ್ಟ್ ಆಗುತ್ತೆ. ಬಟ್ ಅದನ್ನೊಂದು ರೈಟ್ ಬ್ಯಾಲೆನ್ಸಲ್ಲಿ ನಾವು ಮಾಡಿದಾಗ, ವಿಚ್ ಆ ಬ್ಯಾಲೆನ್ಸ್ ಏನು ಅನ್ನೋದನ್ನು ಇಲ್ಲಿವರೆಗೂ ಕೂಡ ಗೌರ್ಮೆಂಟ್ ಆಗಲಿ, ಸ್ಕೂಲ್ ಆಗಲಿ, ಅಥವಾ ಯಾವುದೇ ಒಂದು ರಿಸರ್ಚಲ್ಲಿ ಒಂದು ಪಾರ್ಟ್ಲಿ ಮಾಡಿದರೆ ಹೊರತು ಕಂಪ್ಲೀಟಾಗಿ ಅದರದ್ದು ಔಟ್ಲೇ ಅಥವಾ ಪ್ರೋಟೋಕಾಲ್ನ ನಾವಿನ್ನೂ ತಂದಿಲ್ಲ. ಅದನ್ನು ತಂದರೆ ಡಿಜಿಟಲ್ ಟ್ರಾಫಿಕಿಂಗು ಮತ್ತು ಡಿಜಿಟಲ್ ಕಂಟ್ರೋಲಿಂಗು, ಡಿಜಿಟಲ್ ಕರ್ಫ್ಯೂಯಿಂಗ್ ಇವೆಲ್ಲ ಮಾಡಿದಾಗ ನಾವೊಂದು ಪಾಸಿಟಿವ್ ವೇಲಿ ಇದನ್ನು ನಾವು ಯುಟಿಲೈಸ್ ಮಾಡ್ಬೋದು. Yes, doctor. So, doctor, in terms of this digital timing and AI tools, gadgets which are bandaga, what should parents watch out in their children, doctor? So, ಯಾವುದೇ ಒಂದು ಮಗು ತನ್ನ ಒಂದು ತಂದೆ ತಾಯಿ ಜೊತೆಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಜೊತೆಗೆ ಕಮ್ಯುನಿಕೇಷನ್ನ ಕಟ್ ಆಫ್ ಮಾಡುತ್ತೆ. ನೀವು ಹೆಸರು ಕರೆದ್ರೂ ಕೂಡ ಕೆಲವೊಂದು ಸಲ ಮಗುನ ಟಚ್ ಮಾಡಿ ಕರೆದ್ರೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದರೆ ಇಟ್ ಈಸ್ ಅನ್ ಅಲರ್ಟ್ ಅಥವಾ ರೆಡ್ ಫ್ಲ್ಯಾಗ್ ಸೈನ್ ಅಂತ ನಾವು ಹೇಳ್ತೀವಿ. ಮಗು ಊಟ ಮಾಡಬೇಕಾದ್ರೆ ನೀವು ಮೊಬೈಲ್ನ ಟೈಮ್ನ ಸೆಟ್ ಮಾಡಬೇಕು. ಸ್ಕ್ರೀನ್ ಟೈಮ್ ಸೆಟ್ ಮಾಡಿದ ಆದಮೇಲೂ ಕೂಡ ಮಗು ನಿಮಗೆ ಆ ಸ್ಕ್ರೀನ್ ಅಥವಾ ಮೊಬೈಲ್ ಅಥವಾ ಸ್ಕ್ರೀನ್ ಟೈಮ್ ನೋಡೋದನ್ನ ವಾಪಸ್ ಕೊಡಲಿಲ್ಲ ಅಂತಂದರೆ ದಟ್ ಈಸ್ ಆಲ್ಸೋ ರೆಡ್ ಫ್ಲ್ಯಾಗ್ ಸೈನ್. ಊಟ ಮಾಡಬೇಕಾದ್ರೆ ಅಥವಾ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ರೂಟೀನ್ ಆ್ಯಕ್ಟಿವಿಟೀಸ್ನ ಬಿಟ್ಟು ಅದನ್ನು ಇಗ್ನೋರ್ ಮಾಡಿ ಕಂಟಿನ್ಯೂಸ್ ಆಗಿ ಡಿಜಿಟಲ್ ಇದರಲ್ಲೇ ಅಟ್ಯಾಚ್ ಆದರೆ ದಟ್ ಈಸ್ ಆಲ್ಸೋ ರೆಡ್ ಫ್ಲ್ಯಾಗ್ ಸೈನು. ಮಲಗ್ತಾ ಇಲ್ಲ, ಆಲ್ಟರ್ಡ್ ಸ್ಲೀಪ್ ಇದೆ, ಫೋನ್ ಕೊಟ್ಟರಷ್ಟೇ ಸುಮ್ಮನೆ ಆಗುತ್ತೆ, ಫೋನ್ ಕೊಡಲಿಲ್ಲ ಅಂತ ಅಳ್ತಾ ಇದೆ ಅಂತಂದರೆ ದಟ್ ಈಸ್ ಆಲ್ಸೋ ರೆಡ್ ಫ್ಲ್ಯಾಗ್ ಸೈನ್. ಸೊ ಇವೆಲ್ಲವೂ ಕೂಡ ಡಿಜಿಟಲ್ ಅಡಿಕ್ಷನ್ ಅಥವಾ ಮೊಬೈಲ್ ಅಡಿಕ್ಷನ್ ಅಥವಾ ಸ್ಕ್ರೀನ್ ಟೈಮ್ ಅಡಿಕ್ಷನ್ ಆಗಿದೆ ಅಂತ ಲೆಕ್ಕ. ಸೊ ಇವೆಲ್ಲವನ್ನೂ ಕೂಡ ನೀವು ವಾಚ್ ಔಟ್ ಮಾಡಬೇಕು. ಆ ಥರ ಏನಾದ್ರು ಬಂದಾಗ ನೀವು ಪಿಡಿಯಾಟ್ರಿಷನ್ ಅಥವಾ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಲಾಜಿಸ್ಟು ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ನ ಹೆಲ್ಪ್ ತಗೊಳ್ಳೋ ಅಂಥದ್ದು ಅತ್ಯವಶ್ಯಕ. ಸೊ ಡಾಕ್ಟರ್, ಹಾಗಾದರೆ ಈಗ ವಾಟ್ ಇಸ್ ದ ರೀಸನಬಲ್ ಅಮೌಂಟ್ ಆಫ್ ಸ್ಕ್ರೀನ್ ಟೈಮ್ ಫಾರ್ ಚಿಲ್ಡ್ರನ್ಸ್? ಅಮೆರಿಕನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸು ಕೆಲವೊಂದು ಮಕ್ಕಳಿಗೆ ಇಷ್ಟು ಏಜ್ ಇರೋ ಮಕ್ಕಳಿಗೆ ಇಂತಿಷ್ಟು ಅವರ್ಸ್ ನೀವು ನೋಡ್ಬೋದು ಅಂತ ಒಂದು ಸೆಟ್ಟನ್ನು ಮಾಡಿದ್ದಾರೆ. ಇದೇ ಒಂದು ಪ್ರೋಗ್ರಾಮಲ್ಲಿ ಅದ್ರ ಬಗ್ಗೆನೂ ಕೂಡ ಡೀಟೇಲಾಗಿ ನಾವು ಹೇಳಿದ್ವಿ. ಹೌದು. ಬಟ್ ಏನಾಗುತ್ತೆ ಅಂತಂದರೆ ಆದಷ್ಟು ಮಗು ಒಂದು ಫುಲ್ ಸೆಂಟೆನ್ಸ್ ಕಂಪ್ಲೀಟಾಗಿ ಫಾರ್ಮ್ ಮಾಡೋ ತನಕ ದಯಮಾಡಿ ಯಾವುದೇ ಮಗುಗೆ ಸ್ಕ್ರೀನ್ನ ತೋರಿಸ್ಬೇಡಿ. ಒಂದ್ಸಲ ಈಗ ಅವ್ರದ್ದು ವಲ್ನರಬಿಲಿಟಿ ಅಂದರೆ ಮೆಂಟಲಿ ಏನಾಗುತ್ತೆ 1 to 5 years ಟೈಮಲ್ಲಿ ಫಿಸಿಕಲ್ ಗ್ರೋತು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಮೆಂಟಲ್ ಗ್ರೋತ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟಮಿ ಹಂಗರ್ ವಿಲ್ ಬಿ ಲೆಸ್ ಬಟ್ ಬ್ರೈನ್ ಹಂಗರ್ ವಿಲ್ ಬಿ ಮೋರ್. ಸೊ ಆ ಒಂದು ಟೈಮಲ್ಲಿ ರಿಯಲ್ ವರ್ಲ್ಡ್ ಜೊತೆಗೆ ಅಂದರೆ ಸೋಷಲ್ ಇಂಟ್ರ್ಯಾಕ್ಷನ್ಸ್, ಫ್ಯಾಮಿಲಿ ಇಂಟ್ರ್ಯಾಕ್ಷನ್ಸ್, ಕಮ್ಯುನಿಕೇಷನ್ಸು, ಸ್ಪೀಚ್ ಡೆವಲಪ್ಮೆಂಟು, ಕಾಗ್ನಿಟಿವ್ ಡೆವಲಪ್ಮೆಂಟು, ಅಲರ್ಟ್ನೆಸ್ಸು, ಜೆಂಡರ್ ಅವೇರ್ನೆಸ್ಸು ಇವೆಲ್ಲವೂ ಕೂಡ ಅವ್ರಿಗೆ ಆಗ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ನಾವು ಡಿಜಿಟಲ್ ಅಥವಾ ಸ್ಕ್ರೀನ್ ಟೈಮ್ ಮಗು ಅಡಿಕ್ಟ್ ಆಗಿಬಿಟ್ರೆ ಅಥವಾ ಅದ್ರ ಜೊತೆಗೆ ಅಟ್ಯಾಚ್ ಆಗಿಬಿಟ್ರೆ ಇವೆಲ್ಲವೂ ಕೂಡ ತಪ್ಪೋಗುತ್ತೆ. ಇವೆಲ್ಲ ತಪ್ಪೋಯ್ತು ಅಂತಂದರೆ ಮಗು ಈ ರಿಯಲ್ ವರ್ಲ್ಡಿಂದ ವರ್ಚುವಲ್ ವರ್ಲ್ಡಿಗೆ ಬಿದ್ದಾಗಿದೆ, ಅದರಿಂದ ಹೊರಗಡೆ ತೆಗೆಯುವಂಥದ್ದು. ಫಿಸಿಕಲಿ ಅವ್ರ ಬಾಡಿ ಇಲ್ಲೇ ಇರ್ಬೋದು, ಬಟ್ ಅವ್ರ ಮೈಂಡೆಲ್ಲ ಪೂರ್ತಿ ಅದ್ರೊಳಗೆ ಹೊರಟೋಗ್ಬಿಟ್ಟಿರುತ್ತೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿಚ್ ವಿ ಆರ್ ಫೇಸಿಂಗ್. ಅಂದರೆ ಅದ್ರದ್ದು ನಂಬರ್ಸ್ ಏನಾಗಿದೆ, ಆಟಿಸಮ್ ಮಕ್ಕಳಲ್ಲಿ ನಂಬರ್ಸು ಜಾಸ್ತಿ ಆಗ್ತಾ ಇರೋದು ಅದೇ ರೀಸನಿಂದ. ಸೊ ಹಾಗಾಗಿ ಸಿಂಪಲ್ ಏನಪ್ಪ ಅಂದರೆ ಒಂದು ಮಗು ಒಂದು ಲ್ಯಾಂಗ್ವೇಜಲ್ಲಿ ಒಂದು ಫುಲ್ ಸೆಂಟೆನ್ಸ್ನ
ಅರ್ಥಪೂರ್ಣವಾಗಿ ಹೇಳೋ ತನಕ ಯಾವುದೇ ಸ್ಕ್ರೀನ್ ಟೈಮ್ನ ತೋರಿಸ್ಬಾರ್ದು. ಅದು 2 ಇಯರ್ಸ್ಗಾಗುತ್ತೋ 3 ಇಯರ್ಸ್ಗಾಗುತ್ತೋ ಅಪ್ ಟು 2 ಇಯರ್ಸ್ ಅಂತೂ ತೋರಿಸ್ಲೇಬಾರ್ದು. 3 ಅಥವಾ 4 ಇಯರ್ಸ್ ಯಾವಾಗ ಅದಾಗುತ್ತೆ ಅದಾದಮೇಲಿಂದನೂ ಕೂಡ ಮಾನಿಟ್ರಿಂಗ್ ಮಾಡಿ ನೀವು ಪ್ರತಿಯೊಂದು ಸ್ಪೆಸಿಫಿಕ್ ಥಿಂಗ್ಸನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಮಗುನ ಫ್ರೀಯಾಗಿ ಅವ್ರಿಗೊಂದು ಟ್ಯಾಬ್ ಕೊಡಿಸೋದು, ಅವ್ರಿಗೊಂದು ಮೊಬೈಲ್ ಕೊಡಿಸೋದು, ಮಗು ಅಳುತ್ತೆ ನೀವು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಹೊಸ ಮೊಬೈಲ್ ಕೊಡಿಸೋದು, ಇವನ್ನೆಲ್ಲವನ್ನು ಕೂಡ ಮಾಡಬಾರ್ದು. ಇದು ತಪ್ಪು, ಅದರಿಂದ ಅವಾಯ್ಡ್ ಮಾಡಬೇಕು. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಈ ಟೆಕ್ನಾಲಜಿ ಅನ್ನೋದು ಮಕ್ಕಳ ಮೆಂಟಲ್ ಹೆಲ್ತನ್ನು ಇನ್ ಎನಿ ವೇ ಸಪೋರ್ಟ್ ಮಾಡುತ್ತಾ ಡಾಕ್ಟರ್? ಆಸ್ ಐ ಸೆಡ್, ಟೆಕ್ನಾಲಜಿ ಇಸ್ ಡಬಲ್ ಎಡ್ಜ್ ಸೋರ್ಡ್. ಅದನ್ನು ನಾವೊಂದು ಕರೆಕ್ಟಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಎಲ್ಲ ರೀತಿ ಹೆಲ್ಪ್ಫುಲ್ಲು ಕೂಡ ಮಾಡುತ್ತದು. ನಮ್ಮದೊಂದು ಡೇ ಟು ಡೇ ಲೈಫಿಗೆ ನಮ್ಗೆ ಏನೇನು ಕಾಮನ್ನಾಗಿ ಸಿಂಪಲ್ ವೇ ಅಲ್ಲಿ, ಈಸಿ ವೇ ಅಲ್ಲಿ ಲೀಡ್ ಮಾಡೋದಕ್ಕೆ, ಕೆಲವೊಂದು ಅರ್ಥ ಮಾಡ್ಕೊಳ್ಳೋದಕ್ಕೆ, ಕೆಲವೊಂದು ಸರ್ಚ್ ಮಾಡೋದಕ್ಕೆ ಇವೆಲ್ಲವೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಮೆಂಟಲ್ ಹೆಲ್ತಲ್ಲೂ ಕೂಡ ಟೆಕ್ನಾಲಜಿ ಆ್ಯಂಡ್ ಡಿಜಿಟಲ್ ಹೆಲ್ತಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ, ಮೆಂಟಲ್ ಹೆಲ್ತಿಗೆ ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಆ್ಯಪ್ಸ್ಗಳಿದ್ದಾವೆ. ಈಗ ನಾವು ಕೆಲವೊಂದು ಆಟಿಸಮ್ ಮಕ್ಕಳಿಗೆ ಸರ್ಟನ್ ಲೈಟ್ ಮ್ಯೂಸಿಕ್ನ ನಾವು ಹೇಳ್ತೀವಿ. ಸೊ ಆ ಲೈಟ್ ಮ್ಯೂಸಿಕ್ ಹಾಕಿದ ತಕ್ಷಣವೇ ಮಕ್ಕಳು ಸ್ವಲ್ಪ ಹೈಪರ್ ಆ್ಯಕ್ಟಿವಿಟಿಯಿಂದ ಸೂಸನ್ ಆಗ್ತಾರೆ. ಸೊ ನಾವು ಅದನ್ನು ಕೂಡ ನಾವು ರೆಕಮೆಂಡ್ ಮಾಡ್ತೀವಿ ಕೆಲವೊಂದು ಮಕ್ಕಳಿಗೆ. ಅದಕ್ಕೆ ಆಟಿಸಮ್ ಮ್ಯೂಸಿಕ್ ಅಂತಲೇ ಒಂದು ಸಪ್ರೇಟ್ ಗ್ಯಾಲರಿ ಅವೆಲ್ಲ ಇದ್ದಾವೆ. ಸೊ ಅದನ್ನು ಹಾಕಿದಾಗ ಅದು ಕಾಮಾಗಿರುತ್ತೆ. ಮತ್ತು ಕೆಲವೊಂದು ಕಂಟೆಂಟ್ ಇರುತ್ತೆ, ಅದು ಥಾಟ್ ಪ್ರೊವೋಕಿಂಗ್ ಇರುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಐ ಟ್ರ್ಯಾಕಿಂಗ್ ಅಂತ ಬಂದಿದೆ. ಅದೇನಪ್ಪ ಅಂತಂದರೆ ಆ ಸ್ಕ್ರೀನಲ್ಲಿ ಒಂದು ಸೆನ್ಸರ್ಸ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಅವರು ಕಣ್ಣಿಂದ ಒಂದು ಇದನ್ನು ಮಶ್ರೂಮ್ನ ಕಣ್ಣಲ್ಲಿ ಹಿಂಗೆ ಪಿಕ್ ಮಾಡಿ ಅದನ್ನು ಹಿಂಗೆ ಮಾಡಿ ಹಿಂಗೆ ಹಾಕ್ತಾರೆ. ಸೊ ಅದು ಎಲ್ಲ ಸೆನ್ಸರ್ಸ್ನ ಟ್ರ್ಯಾಕ್ ಮಾಡಿ, ಅಂದರೆ ಐ ಎಕ್ಸಸೈಸಸ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸರ್ಟನ್ ಕ್ಯಾಲ್ಕುಲೇಷನ್ಸ್ಗೆ ಒಂದಷ್ಟು ಆ್ಯಪ್ಸ್ಗಳಿದ್ದಾವೆ, ಅದರಿಂದ ಹೆಲ್ಪ್ ಮಾಡುತ್ತೆ. ಸೊ ವಿ ಯೂಸ್ ಟೆಕ್ನಾಲಜಿ ಆ್ಯಂಡ್ AI ಇನ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಅದನ್ನು. ಅದೇ ರೀತಿ ಒಂದು ಅವ್ರದ್ದು ಅಟೆನ್ಷನ್ ಸ್ಪ್ಯಾನ್ನ ಜಾಸ್ತಿ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಯಾವ್ಯಾವ ಮಕ್ಕಳಿಗೆ ಮ್ಯೂಟ್ ಆಗಿರ್ತಾರೆ, ಅರ್ಥ ಆಗ್ತಾ ಇರುತ್ತೆ, ಮಾತಾಡೋಕ್ಕಾಗಲ್ಲ, ಆ ಮಕ್ಳಿಗೂ ಕೂಡ ನಾವು ಇದನ್ನು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಸೊ ಮೆಂಟಲ್ ಹೆಲ್ತಲ್ಲಿ ಡೆಫಿನೆಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಡಿಜಿಟಲ್ ಕಂಟೆಂಟು, ಆ್ಯಪ್ಸ್ಗಳು ಮತ್ತು ತುಂಬ ಆ್ಯಪ್ಸ್ಗಳು ಬಂದಿದ್ದಾವೆ ಈಗ ಮಕ್ಕಳಿಗೆ ಹೆಲ್ಪ್ ಮಾಡುವಂಥದ್ದು. ಸೊ ಇದನ್ನು ರೈಟ್ ವೇಯಲ್ಲಿ ಯೂಸ್ ಮಾಡಬೇಕು. ಅಂದರೆ ನಿಮ್ಮ ಪ್ಲೇಟಲ್ಲಿ ಎಲ್ಲದೂ ಇದೆ. ಸೊ ನಿಮ್ಮ ಹೊಟ್ಟೆಗೆ ಎಷ್ಟು ತುಂಬುತ್ತೋ, ನಿಮ್ಮ ರುಚಿಗೆ ತಕ್ಕಷ್ಟು ನೀವೇನೇನು ತಿನ್ಬೋದೋ ಅದನ್ನು ನೀವು ಅಷ್ಟನ್ನು ಮಾತ್ರ ಚೂಸ್ ಮಾಡಬೇಕು. ಎಲ್ಲದನ್ನು ಬಾಯಿಗೆ ಹಾಕ್ಕೊಂಡ್ರೆ ಎಲ್ಲ ವಾಮಿಟ್ ಆಗಿ ಹೊರಗಡೆ ಬರುತ್ತೆ ಮತ್ತು ಹೆಲ್ತ್ ಅಪ್ಸೆಟ್ ಆಗುತ್ತೆ. ಒಬೆಸಿಟಿ ಮತ್ತು ಡಯಾಬಿಟೀಸ್ ಬರೋ ಥರ ಡಿಜಿಟಲ್ ಓವರ್ಲೋಡ್ ಆದಾಗ್ಲೂ ಕೂಡ ಮೆಂಟಲ್ ಬ್ಲಾಕ್ ಆಗಿ ಮೆಂಟಲ್ ಇಶ್ಯೂಸು, ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಹೇಗಿದ್ದಾಗ ಇಫ್ ಪೇರೆಂಟ್ಸ್ ಅವರ ಮಕ್ಕಳ ಒಂದು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋ ವಿಚಾರದಲ್ಲಿ ದೇ ಹ್ಯಾವ್ ಟು ಸೆಟ್ ಸಮ್ ಇಂಪಾರ್ಟೆಂಟ್ ರೂಲ್ಸ್ ಫಾರ್ ದೆಮ್ಸೆಲ್ಫ್ ಅಂತಂದರೆ ಏನಾಗಿರುತ್ತೆ ಡಾಕ್ಟರ್? ದಟ್ ಟು ಇನ್ ಟರ್ಮ್ಸ್ ಆಫ್ ದಿಸ್ ಡಿಜಿಟಲ್ ಟೈಮಿಂಗು, AI ಟೂಲ್ಸು, ಗ್ಯಾಜೆಟ್ಸ್ ಬಗ್ಗೆ. ನೀವು ನಿಮ್ಮ ಮಗುವಿಗೆ ನೀವೇ ದಾರಿ ತೋರಿಸ್ಬೇಕು. ಯು ಆರ್ ದ ಟಾರ್ಚ್ ಬೇರರ್ ಫಾರ್ ಯುವರ್ ಚೈಲ್ಡ್. ಸೊ ನೀವು ಎಷ್ಟು ಸರಿಯಾಗಿರ್ತೀರ, ಯಾಕಂದರೆ ನೀವು ಪ್ರಪಂಚಕ್ಕೆ ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮಗುಗೆ ನೀವು ಯಾವ ರೀತಿ ಎಕ್ಸಾಂಪಲ್ನ ಸೆಟ್ ಮಾಡಿದ್ದೀರ ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ರಿಫ್ಲೆಕ್ಷನ್ ಆಗಿ ನಿಮ್ಮ ಮಗುನೂ ಕೂಡ ಫಾಲೋ ಮಾಡ್ತಾರೆ. ಮುಂಚೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಅದು ನಿಮ್ಮ ಕೈಲಿದೆ. ನೀವು ಮಗುನ ಒಸಾಮ ಮಾಡ್ತಿರೋ ಇಲ್ಲ ಒಬಾಮ ಮಾಡ್ತಿರೋ ಎಲ್ಲವೂ ಕೂಡ ನಿಮ್ಮ ಕೈಲಿರುವಂಥದ್ದು. ಸೊ ನೀವು ನಿಮ್ಮೊಂದು ಪರ್ಸ್ನಲ್ ಲೆವೆಲಲ್ಲಿ ಡಿಜಿಟಲ್ ಕರ್ಫ್ಯೂ ಇರ್ಬೋದು, ಡಿಜಿಟಲ್ ಫ್ರೀ ಝೋನ್ ಇರ್ಬೋದು, ಡಿಜಿಟಲ್ ಫ್ರೀ ಟೈಮ್ ಇರ್ಬೋದು. ಜನರಲಿ ನಮಗೆ ಕೆಲವೊಂದು ತುಂಬ ಸ್ಪೆಷಲ್ ಮಕ್ಕಳುಗಳು, ಆಟಿಸಮ್ ಮಕ್ಕಳು, ಹೈಪರ್ ಆ್ಯಕ್ಟಿವ್ ಮಕ್ಕಳುಗಳು ಮತ್ತು ತುಂಬ ಜನ ಬರ್ತಾರೆ ನನ್ನ ಹತ್ರಕ್ಕೆ. ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ, ನಾವು ಥೆರಪಿನ ಕೊಡ್ತೀವಿ ನಿಮಗೆ. ಲೋ ಇಂಟೆನ್ಸಿಟಿ ಲೇಸರ್ ಥೆರಪಿ ಇರ್ಬೋದು, ಲೇಟೆಸ್ಟಾಗಿ ಬಂದಿರೋದು, ಅಥವಾ ರೆಗ್ಯುಲರ್ ಥೆರಪಿ OT PT ಅಥವಾ ಸ್ಪೀಚು ಒಂದು ಟೀಮಿಂದ ಕೊಡುವಂಥದ್ದು ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಇರ್ಬೋದು. ಅದು ಒಂದು ಕಡೆ ಆಗ್ತಾಯಿದ್ರೆ ಅದರ ಜೊತೆಗೆ ತಂದೆ ತಾಯಿಗಳು
ಒಂದು ಕರೆಕ್ಟಾದ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಅಟ್ಲೀಸ್ಟ್ ಒನ್ಸ್ ಇನ್ 2 months ಆರ್ ಒನ್ಸ್ ಎ ಮಂತ್ 1-2-3 ಡೇಸು ಅನ್ಇಂಟರಪ್ಟೆಡ್ ಮೊಬೈಲ್ಸ್ನೆಲ್ಲ ಸೈಡಿಗೆ ಇಟ್ಟು 1-2-3 ಡೇಸ್ ಅಟ್ಲೀಸ್ಟ್ ಮಗು ಜೊತೆಗೆ ಮಂತಲ್ಲಿ ಅಟ್ಲೀಸ್ಟು ಸ್ಪೆಂಡ್ ಮಾಡಬೇಕು. ಇಲ್ಲ ನೀವು ಮನೆಯೊಳಗೆ ಸ್ಪೆಂಡ್ ಮಾಡ್ತಿರೋ ಅಥವಾ ನಿಮ್ಮ ಊರಿಗೆ ಹೋಗ್ತಿರೋ ಅಥವಾ ನಿಮ್ಗೆ ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಆ ಒಂದು ಫುಲ್ 2 to 3 ಡೇಸು ಅನ್ಇಂಟರಪ್ಟೆಡ್ ವಿತೌಟ್ ಎನಿ ಡಿಜಿಟಲ್ ಇಂಟರ್ಫಿರೆನ್ಸ್ ವಿತೌಟ್ ಎನಿಬಡಿ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಆ ಮಗುಗೆ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನನ್ನ ತಂದೆ ತಾಯಿ ಜೊತೆಗೆ ನಾನು ಯಾರನ್ನ ಜಾಸ್ತಿ ಇಷ್ಟಪಡ್ತೀನೋ ಅವ್ರು ನನಗೆ ಟೈಮ್ ಕೊಟ್ಟಿದ್ದಾರೆ ಅಂತ ಒಂದು ಫೀಲ್ ಬರುತ್ತೆ. ಪ್ರತಿ ದಿವಸ ನೀವು ಮಗುಗೆ ನೀವು ಎಷ್ಟೇ ಕೆಲಸದಿಂದ ಬಂದಾಗ 5 ನಿಮಿಷ ಸಿಗುತ್ತೋ 10 ನಿಮಿಷ ಸಿಗುತ್ತೋ ಹಾಫ್ ಆನ್ ಅವರ್ ಸಿಗುತ್ತೋ 1 hour ಸಿಗುತ್ತೋ ನಿಮಗೆ ಸಿಗೋವಂಥ ಟೈಮಲ್ಲಿ, ಬಿಕಾಸ್ ಯಾರೂ ಸುಮ್ಮನೆ ಕೂತ್ರೆ ಸ್ಯಾಲ್ರಿ ಅಥವಾ ಜೀವನ ನಡೆಸೋದಕ್ಕೆ ಆಗೋದಿಲ್ಲ. ಸ್ಪೆಷಲಿ ನೀವು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಇದ್ದಾಗ ಕಾಸ್ಟ್ ಇಸ್ ಟೂ ಹೈ. ರೆಂಟಲ್ ಇರ್ಬೋದು ಅಥವಾ ಪ್ರತಿಯೊಂದೂ ಕೂಡ ನಮಗೆಲ್ಲ ಅರ್ಥ ಆಗುವಂಥದ್ದೇ. ಸೊ ಇಂಥ ಒಂದು ಇದರಲ್ಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅದನ್ನು ಕಂಪ್ಲೀಟಾಗಿ ಎಲ್ಲವನ್ನು ಸೈಡಿಗಿಟ್ಟು ಮೊಬೈಲ್ನ ಸೈಡಿಗಿಟ್ಟು ಆ ಮಗುಗೆ ಫುಲ್ ಅಟೆನ್ಷನ್ ಆ ಒಂದು ನೀವು ಕ್ವಾಲಿಟಿ ಟೈಮ್ ಕೊಟ್ಟಾಗ ಇಟ್ಸ್ ನಾಟ್ ಅಬೌಟ್ ಕ್ವಾಂಟಿಟಿ ಆಫ್ ಟೈಮ್, ಇಟ್ಸ್ ಕ್ವಾಲಿಟಿ ಆಫ್ ಟೈಮ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ನೀನು ನನ್ನ ಜೊತೆಗಿರು ಅಂತ ಕೇಳಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಸ್ಕೂಲೆಲ್ಲ ಇರ್ತದೆ. ಸೊ ಹಾಗಾಗಿ ನೀವು ಒಂದು ಕ್ವಾಲಿಟಿ ಟೈಮ್ನ ಮಗು ಜೊತೆಗೆ ಸ್ಪೆಂಡ್ ಮಾಡಿದಾಗ ಒಂದು 2 to 3 ಡೇಸ್ ಇನ್ ಎ ಮಂತು ಎಕ್ಸ್ಕ್ಲೂಸಿವ್ ಮಗು ಜೊತೆಗೆ ನೀವು ಇದ್ದಾಗ ಯು ವಿಲ್ ಸಿ ದ ಡಿಫ್ರೆನ್ಸ್. ಆ್ಯಂಡ್ ಟ್ರಸ್ಟ್ ಮೀ, ನಾವು ಎಲ್ಲ ಒಂದು ಹೈಪರ್ ಆ್ಯಕ್ಟಿವ್ ಆಟಿಸಮ್ ಮಕ್ಕಳಲ್ಲಿ ಈ ಒಂದು ಸ್ಟ್ರಾಟಜಿ ಆಫ್ ಸ್ಪೆಂಡಿಂಗ್ ಟೈಮ್ ವಿತ್ ದ ಪೇರೆಂಟ್ಸ್ ಇಟ್ ಸೆಲ್ಫ್ ಇಸ್ ಒನ್ ಆಫ್ ದ ಥೆರಪಿ ಸೆಷನ್ಸ್ದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಹಾಗಾಗಿ ನಿಮ್ಮ ರೋಲು, ನಿಮ್ಮ ಒಂದು ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಒಂದು ರೋಲ್ ಮಾಡೆಲ್ ಆಗಿ ಹೇಗೆ ಅದನ್ನು ಸೆಟ್ ಮಾಡ್ತೀರಾ, ಹೇಗೆ ನೀವು ಅದನ್ನು ಫಾಲೋ ಮಾಡ್ತೀರಾ, ನಿಮ್ಮ ಮಗು ಕೂಡ ಅದನ್ನು ಫಾಲೋ ಮಾಡುತ್ತೆ. ಎಸ್ ಡಾಕ್ಟರ್, ಇನ್ನು ಫೈನಲಿ ವಾಟ್ ಮೆಸೇಜ್ ವುಡ್ ಯು ಲೈಕ್ ಟು ಗಿವ್ ಟು ಪೇರೆಂಟ್ಸ್ ಡಾಕ್ಟರ್? ಡೂ ಯುವರ್ ಬೆಸ್ಟ್ ವಾಟ್ ಎವರ್ ಯು ಕ್ಯಾನ್ ಫಾರ್ ಯುವರ್ ಚೈಲ್ಡ್. ಅಂದರೆ ನಿಮ್ಮ ಮಗುಗೆ ನಿಮ್ಮ ಕೈಲಾದಷ್ಟು ನೀವು ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಥಿಂಕ್ ಮಾಡಿ, ಒಳ್ಳೆಯ ಒಂದು ಇನ್ಫಾರ್ಮೇಷನ್ಸ್ನ ಅವ್ರಿಗೆ ಕೊಡಿ. ನೀವು ಕೂಡ ಮಗು ಇದ್ದಾಗ, ಮಗು ಸುತ್ತಮುತ್ತ ಇದ್ದಾಗ ಮಗುಗೆ ನಿಮ್ಮ ಒಂದು ನಡವಳಿಕೆಯಿಂದ ಮಗುಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬರೋ ಥರ ನೀವು ನಡ್ಕೊಳ್ಳೋವಂಥದ್ದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನೀವೇ ನಿಮ್ಮ ಮಗುಗೆ ಗುರು, ನೀವೇ ನಿಮ್ಮ ಮಗುಗೆ ದೇವರು, ನೀವೇ ಮಗುಗೆ ಎಲ್ಲ. ಸೊ ಹಾಗಾಗಿ ನಿಮ್ಮನ್ನೇ ನೋಡಿ ಕಲಿಯುವಂಥದ್ದು. ಸೊ ಯು ಬಿ ಅ ಗುಡ್ ಪರ್ಸನ್, ಅ ಗುಡ್ ಟೀಚರ್, ಅ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಅ ಗುಡ್ ಪೇರೆಂಟ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗ್ಯಾಜೆಟ್ಸು ಆ್ಯಂಡ್ ಡಿಜಿಟಲ್ ಸ್ಕ್ರೀನಿಂಗಿಂದ ಹೇಗೆ ಮೆಂಟಲ್ ಹೆಲ್ತ್ ಹಾಳಾಗಬಹುದು ಮಕ್ಕಳದ್ದು ಆ್ಯಂಡ್ ಹೇಗೆ ಅದು ಹಾಳಾಗದೇ ಇರೋ ರೀತಿ ನೋಡ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಮಸ್ಕಾರ. ನೋಡಿದ್ವಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.